ಹಲೋ ಎವ್ರಿವ್ಯಾನ್. ಸೋಮವಾರ ಸಾಯಂಕಾಲನೇ ದೇವರ ಸಾಮಾನು ಎಲ್ಲ ತೆಗೆದು ತೊಳ್ಕೊಂಡೆ. ಏಕೆಂದರೆ ಮಂಗಳವಾರ ಬೆಳಗ್ಗೆ ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಆಗುತ್ತೆ ಹುಣ್ಣಿಮೆ. ಮಂಗಳವಾರ ಮತ್ತು ಬುಧವಾರ 2 ದಿನವೂ ಇದೆ ಹುಣ್ಣಿಮೆ. ಸೊ ಹಾಗಾಗಿ ಮಂಗಳವಾರ ಕಲಸ ಎಲ್ಲ ತೆಗಿಬಾರ್ದು, ಪೂಜೆ ಸಾಮಾನೆಲ್ಲ ತೆಗೆದು ತೊಳಿಬಾರ್ದು ಅಂತಾರಲ್ವ. ಸೊ ಹಾಗಾಗಿ ನಾನು ಸೋಮವಾರನೇ ಎಲ್ಲ ತೆಗೆದು ತೊಳ್ಕೊಂಡೆ. ನಾನು ಯೂಶಲಿ ದೇವರ ಸಾಮಾನೆಲ್ಲನೂ 15 ದಿನಕ್ಕೊಂದ್ಸರಿನೇ ಕ್ಲೀನ್ ಮಾಡ್ಕೊಳ್ತೀನಿ. ಹೇಗೆ ಅಂತಂದರೆ ಕೆಲಸದ ಜೊತೆಗೆ ಮಾಡ್ಕೊಳ್ಳೋಕ್ಕಾಗಲ್ಲ. ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಮುಂದಿನ ದಿನವೇ ತೊಳ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತೀನಿ ಪೂಜೆಗೆ. ಸೊ ಮಂಗಳವಾರ ಬೆಳಗ್ಗೆ ಬೇಗ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ತಿಂಡಿ ಎಲ್ಲ ರೆಡಿ ಮಾಡಿ ಮನೆಯಲ್ಲಿ ಕೆಲಸ ಎಲ್ಲ ಮಾಡಿ ಮುಗಿದು ಎಲ್ಲ ಪೂಜೆ ಎಲ್ಲ ಆಗೋಷ್ಟರೊಳಗೆ 8:30 9 ಗಂಟೆನೇ ಆಯಿತು. ಪೂಜೆ ಎಲ್ಲನೂ ಸಹ ಭಕ್ತಿಯಿಂದ ಮಾಡಿದ್ರೇ ಇಷ್ಟ ಆಗುತ್ತೆ ನನಗೆ. ಸೊ ನನಗೆ ಅನಿಸಿದ್ದು ಅದೇ, ಭಕ್ತಿನೇ ಮುಖ್ಯ, ಇಂಪಾರ್ಟೆಂಟ್ ಆಡಂಬರಕ್ಕಿಂತ. ಸೊ ನಾನು ಅದೇ ರೀತಿ ನನಗೆ ಕೈಲಾದಷ್ಟು ನಾನು ದೇವರಿಗೆ ಡೈಲಿ ಒಂದಷ್ಟು ಪೂಜೆ ಅಂತ ಮಾಡ್ತೀನಿ. ಸೊ ದೇವರ ಮೇಲೆ ನಂಬಿಕೆ ಇಟ್ಟು ಯಾವುದೇ ಒಂದು ಕೆಲಸ ಮಾಡಿದ್ರೂ ಅದು ಯಶಸ್ವಿಯಾಗಿ ಆಗುತ್ತೆ. ನಂಬಿಕೆ ಅನ್ನೋದು ಮುಖ್ಯನೂ ಇರುತ್ತೆ ಇಲ್ಲಿ. ನಂಬಿಕೆ ಇದ್ದರೆ ಏನು ಬೇಕಾದರೂ ಆಗುತ್ತೆ ಜೀವನದಲ್ಲಿ. ಸೊ ಅದೇನನ್ನು ನಾನು ಫಾಲೋ ಮಾಡ್ತೀನಿ. ಸೊ ಹಾಗೆ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿ ಸೊ ತಿಂಡಿಗೆ ಅಂತ ಅಂದ್ಬಿಟ್ಟು ಚಿತ್ರಾನ್ನನೇ ಮಾಡ್ಕೊಂಡಿದ್ದೆ. ಸೊ ಈ ಥರ ಕೆಲಸ ಎಲ್ಲ ಜಾಸ್ತಿ ಇದ್ದಾಗ ಲೈಟಾಗಿ ಏನಾದರೂ ಈ ಥರ ತಿಂಡಿಗಳೇ ಮಾಡ್ಕೊಳ್ತೀನಿ. ಚಿತ್ರಾನ್ನ, ಪುಳಿಯೋಗರೆ ಈ ಥರದ್ದೇ ಆಗುತ್ತೆ. ಸೊ ಹಾಗೆ ಕೆಲಸನೂ ಸ್ಟಾರ್ಟ್ ಮಾಡಬೇಕಾಗಿತ್ತು. ಆಲ್ರೆಡಿ ಲೇಟೇ ಆಗೋಗಿತ್ತು ಇವತ್ತು ಸ್ವಲ್ಪ. ಆಮೇಲೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ನಂದು ಏನು ರೆಗ್ಯುಲರಾಗಿ ಪೆಂಡಿಂಗ್ ವರ್ಕ್ಸೋ ಇಲ್ಲ ಅಂದರೆ ಏನಾದರೂ ಮೇಲ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಮತ್ತು ನಾನು ಯೂಶಲಿ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಹೋಪ್ ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋಗೆ ಸಿಗ್ತೀನಿ.